ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಭಾರತದ ಅಂತಿಮ ಯುದ್ಧ ಅಂದರೆ ಕುರುಕ್ಷೇತ್ರ ಯುದ್ಧ ನಡೆಯಲು ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಮಹತ್ವದ ಕಾರಣವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಗಾಂಧಾರಿ ಹಾಗೂ ಶಕುನಿ, ಗಾಂಧಾರ ನರೇಶ, ಸುಬಾಲ ಮತ್ತು ಮಹಾರಾಣಿ ವಸುಮತಿಯ ಮಕ್ಕಳಾಗಿದ್ದರು. ಗಾಂಧಾರವು ಆಧುನಿಕ ಕಾಲದ ಪಾಕಿಸ್ತಾನ ಅಂದರೆ ತಕ್ಷಶಿಲಾ, ಪುರುಷಪುರ ಅಥವಾ ಪೇಶಾವರ ಇವೆಲ್ಲ ಗಾಂಧಾರವಾಗಿತ್ತು. ಈಗಿನ ಅಫ್ಘಾನಿಸ್ತಾನ ಹಾಗೂ ಇರಾನಿನ ಭಾಗಗಳನ್ನು ಒಳಗೊಂಡಿತ್ತು. ಇಂದಿನ ಕಾಂದಹಾರವು ಅಂದರೆ ಅಫ್ಘಾನಿಸ್ತಾನ ಮಹಾಭಾರತದ ಕಾಲದ ಗಾಂಧಾರವಾಗಿತ್ತು. ವಸುಮತಿ ಸುಬಾಲ ದಂಪತಿಗಳಿಗೆ 100 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು. ಅವಳೇ ಗಾಂಧಾರಿ. ಶಕುನಿ 100ನೇ ಮಗ ಹಾಗೂ ಗಾಂಧಾರಿ ಕೊನೆಯವಳು. ಶಕುನಿಯು ತನ್ನ ಮುದ್ದಿನ ತಂಗಿ ಗಾಂಧಾರಿಗೋಸ್ಕರ ತುಂಬಾ ಪ್ರೀತಿ ಸಂವೇದನೆ ಹೊಂದಿದ್ದನು. ಗಾಂಧಾರಿ ಅತಿ ಸುಂದರಿ, ಸುಶೀಲೆ, ಮಹಾಶಿವಭಕ್ತೆಯಾಗಿದ್ದ ಗಾಂಧಾರಿ ಪ್ರಾಯದ ವಯಸ್ಸಿಗೆ ಬಂದಾಗ ಅವಳ ವಿವಾಹದ ಬಗ್ಗೆ ರಾಜ ಸುಬಾಲ ಮತ್ತು ಪರಿವಾರ ನಿರ್ಧಾರ ಮಾಡಲು ಪ್ರಾರಂಭಿಸುತ್ತಾರೆ. ಅದರಂತೆ ಸೂಕ್ತ ವರಾನ್ವೇಷಣೆಗೆ ಸುತ್ತಲ ರಾಜ್ಯಗಳಿಗೆ ಸಂದೇಶ ಕಳಿಸಲಾಗುತ್ತದೆ. ಇದೇ ಸಂದೇಶವನ್ನ ಹಸ್ತಿನಾಪುರಕ್ಕೂ ಕಳಿಸಲಾಗುತ್ತದೆ. ಈಗ ಹಸ್ತಿನಾಪುರದಲ್ಲಿ ರಾಜಮಾತೆ ಸತ್ಯವತಿ ಧೃತರಾಷ್ಟ್ರನ ವಿವಾಹ ಚಿಂತೆಯಲ್ಲಿರುವಾಗ ಭೀಷ್ಮನು ಗಾಂಧಾರಿಯ ವರಾನ್ವೇಷಣೆ ಬಗ್ಗೆ ಪ್ರಸ್ತಾಪ ಮಾಡುತ್ತಾನೆ. ಅದರಂತೆ ಭೀಷ್ಮ ಧೃತರಾಷ್ಟ್ರನ ವಿವಾಹ ಪ್ರಸ್ತಾವನವನ್ನು ಗಾಂಧಾರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಈ ಪ್ರಸ್ತಾವನೆಯನ್ನ ಸುಬಾಲ ತುಂಬಾ ಸಂತೋಷದಿಂದ ಸ್ವಾಗತಿಸುತ್ತಾನೆ. ಗಾಂಧಾರಿಯು ಕೂಡ ತನ್ನ ತಂದೆಯ ಮಾತಿಗೆ ಒಪ್ಪಿಗೆ ಕೊಡುತ್ತಾಳೆ. ಆದರೆ ಶಕುನಿ ಮಾತ್ರ ಸಹಮತ ವ್ಯಕ್ತಪಡಿಸುವುದಿಲ್ಲ. ಕಾರಣ ಧೃತರಾಷ್ಟ್ರ ಜನ್ಮತಃ ಅಂಧ ಅಂದರೆ ಕುರುಡನಾಗಿದ್ದ. ಈತನಿಗೆ ಇರುವ ಊನದ ಕಾರಣ ಅವನಿಗೆ ಹಸ್ತಿನಾಪುರದ ಸಿಂಹಾಸನ ಸಿಗುವುದು ಕಷ್ಟವಾಗಿತ್ತು. ಅವನು ಮುಂದೆ ರಾಜನಾಗುವುದು ಕಷ್ಟವಾಗಿತ್ತು. ತನ್ನ ತಂಗಿ ಯಾವತ್ತೂ ಇದೇ ಕಾರಣ ರಾಣಿಯಾಗಲು ಸಾಧ್ಯವಾಗುವುದಿಲ್ಲ. ಇಷ್ಟೇ ಅಲ್ಲದೆ ತನ್ನ ತಂಗಿ ಈ ಸುಂದರ ಜಗತ್ತನ್ನು ಕಾಣದೆ ಜೀವನವೆಲ್ಲ ಕುರುಡಿಯಾಗಿ ಬಾಳಬಹುದೆಂದು ಅವನಿಗೆ ಈ ಪ್ರಸ್ತಾವನೆ ಇಷ್ಟವಾಗುವುದಿಲ್ಲ. ಇನ್ನೊಂದು ಕಥೆಯ ಪ್ರಕಾರ ಭೀಷ್ಮ ಪಿತಾಮಹ ಹಸ್ತಿನಾಪುರದ ಸಿಂಹಾಸನದ ಪರವಾಗಿ ರಾಜ್ಯದ ಪಶ್ಚಿಮ ಸೀಮೆಯನ್ನು ವಿಸ್ತರಣೆಗಾಗಿ ಗಾಂಧಾರ ದೇಶದ ಮೇಲೆ ದಂಡೆತ್ತಿ ಹೋಗಿ ಸುಬಾಲನನ್ನು ಸೋಲಿಸುತ್ತಾನೆ. ಯುದ್ಧದ ನಂತರ ಸಂಧಾನ ಸೂತ್ರವಾಗಿ ಗಾಂಧಾರಿಯನ್ನ ಧೃತರಾಷ್ಟ್ರನ ವಧುವಾಗಿ ಕೇಳುತ್ತಾನೆ. ಯುದ್ಧದಲ್ಲಿ ಸೋತ ಸುಬಾಲ ಈ ಸಂಧಾನ ಸೂತ್ರಕ್ಕೆ ತಲೆಬಾಗುತ್ತಾನೆ. ಗಾಂಧಾರಿಯನ್ನು ಮದುವೆಯಾದ ಕೆಲ ಕಾಲದಲ್ಲಿ ಧೃತರಾಷ್ಟ್ರನಿಗೆ ವಿಧವೆಯನ್ನು ಮದುವೆಯಾಗಿರುವ ಬಗ್ಗೆ ತಿಳಿಯುತ್ತದೆ. ಹೌದು, ಗಾಂಧಾರಿಯು ವಿಧವೆಯಾಗಿದ್ದಳು. ಇದಕ್ಕೆ ಕಾರಣ ಗಾಂಧಾರಿಯ ಜನ್ಮಕುಂಡದಲ್ಲಿ ದೋಷವಿರುತ್ತದೆ. ಅವಳನ್ನು ಮದುವೆಯಾದ ವರನಿಗೆ ಮೃತ್ಯು ಪ್ರಾಪ್ತಿಯಾಗುತ್ತದೆ. ಇದರ ಬಗ್ಗೆ ಪಂಡಿತರೊಡನೆ ಚರ್ಚಿಸಿದಾಗ ಮೊದಲು ಮೇಕೆಯೊಂದಿಗೆ ಮದುವೆ ಮಾಡಿ ಅದನ್ನು ಬಲಿ ಕೊಡಲು ಪಂಡಿತರು ಸಲಹೆ ಕೊಡುತ್ತಾರೆ. ಅದರಂತೆ ರಾಜ ಸುಬಾಲ ಮೇಕೆಯೊಂದಿಗೆ ಗಾಂಧಾರಿಯ ಮದುವೆ ಮಾಡಿ ಮೇಕೆಗೆ ಬಲಿ ಕೊಡುತ್ತಾರೆ. ಈ ಸೂಕ್ಷ್ಮ ವಿಷಯವನ್ನ ಗಾಂಧಾರಿ ಹಾಗೂ ಧೃತರಾಷ್ಟ್ರನ ಮದುವೆ ಸಮಯದಲ್ಲಿ ತಿಳಿಸಲು ಸಾಧ್ಯವಾಗಿರುವುದಿಲ್ಲ. ಈ ವಿಷಯ ತಿಳಿಯುತ್ತಿದ್ದಂತೆ ಕುಪಿತನಾದ ಧೃತರಾಷ್ಟ್ರ ಗಾಂಧಾರ ರಾಜ ಸುಬಾಲ ಹಾಗೂ ಅವನ 100 ಜನ ಮಕ್ಕಳನ್ನ ಬಂಧಿಸಿ ಗೃಹ ಬಂಧನದಲ್ಲಿ ಇರಿಸುತ್ತಾನೆ. ಪ್ರತಿಯೊಬ್ಬರಿಗೂ 1 ಹಿಡಿಯನ್ನ ಮಾತ್ರ ನೀಡಲು ಆಜ್ಞೆ ನೀಡುತ್ತಾನೆ. ಅವರು ಕೊರಗಿ ಸೊರಗಿ ಬಳಲಿ ಹಸುನಿಗಳೆಂದು. ಹೀಗೆ ಕಾಲ ಕಳೆದಂತೆ ಆ ಸೆರೆಮನೆಯಲ್ಲಿ ಆ 100 ಜನ ಅಲ್ಲೇ ಇರುತ್ತಾರೆ. ಇದರಿಂದ ತಾವ್ಯಾರು ಬದುಕಲು ಸಾಧ್ಯವಿಲ್ಲ ಎಂಬರಿತ ಸುಬಾಲ ತಮಗೆ ಸಿಗುವ ಅಪೂರ್ಣ ಭೋಜನವನ್ನ ತನ್ನ ಮಕ್ಕಳಲ್ಲಿ ತುಂಬಾ ಚತುರನಾದಂತಹ, ಚಾಣಾಕ್ಷನಾದಂತಹ ಹಾಗೂ ಮಹಾ ತೀಕ್ಷ್ಣ ಬುದ್ಧಿಯಾದಂತಹ ಶಕುನಿಗೆ ಮೀಸಲಿಟ್ಟು ಅವನೊಬ್ಬನನ್ನ ಬದುಕಿಸುವಂತೆ ನೋಡಿಕೊಂಡು ಮತ್ತು ಸೇಡು ತೀರಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾನೆ. ಈ ಕಾಲಘಟ್ಟದಲ್ಲಿ ತನ್ನ ಅಣ್ಣಂದಿರು ಒಬ್ಬೊಬ್ಬರಾಗಿ ಆಹಾರವಿಲ್ಲದೆ ಕೃಶರಾಗಿ ಬರೀ ಚರ್ಮ ಹಾಗೂ ಎಲುಬುಗಳಿಂದಾಗಿ ಪ್ರಾಣ ಬಿಡುವುದನ್ನು ನೋಡುತ್ತಾ ಬದುಕಿದ ಶಕುನಿ ತನ್ನ ಜೀವನದ ಧ್ಯೇಯಕ್ಕಾಗಿ ಅಚಲ ಮನಸ್ಸನ್ನು ಮಾಡುತ್ತಾನೆ. ಕೊನೆಗೆ ಸುಬಾಲ ಹಾಗೂ ಶಕುನಿಯಷ್ಟೇ ಬದುಕುಳಿಯುತ್ತಾರೆ. ಆಗ ಸುಬಾಲನು ಧೃತರಾಷ್ಟ್ರನನ್ನು ಕರೆಸಿ ಶಕುನಿಯನ್ನು ಗೃಹ ಬಂಧನದಿಂದ ಮುಕ್ತ ಮಾಡಲು ಬೇಡಿಕೊಳ್ಳುತ್ತಾನೆ. ಮಹಾಭಾರತದಲ್ಲಿ ಪಾಂಡವರು 5 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ 3 ಜನ ಕುಂತಿಗೆ ಜನಿಸಿರುತ್ತಾರೆ. ಮತ್ತಿಬ್ಬರು ಪಾಂಡುವಿನ 2ನೇ ಹೆಂಡತಿ ಮಾದ್ರಿಗೆ ಜನಿಸಿದವರು ಎಂದು ಹೇಳಲಾಗಿದೆ. ಆದರೆ ಕೌರವರ ವಿಚಾರಕ್ಕೆ ಬಂದರೆ ಅವರು 100 ಜನ ಅಣ್ಣ ತಮ್ಮಂದಿರು ಮತ್ತು ಒಬ್ಬ ಸಹೋದರಿಯನ್ನು ಅವರು ಹೊಂದಿದ್ದರು. ಈ ವಿಚಾರ ಸ್ವಲ್ಪ ಅರಗಿಸಿಕೊಳ್ಳುವುದು ಕಷ್ಟನೇ. ಒಂದು ವೇಳೆ ನಾವು ಪ್ರಕೃತಿಯ ನಿಯಮ ಪ್ರಕಾರ ಹೋದರೆ ನಮಗೆ ಒಂದು ಮಗುವನ್ನು ಪಡೆಯಲು 9 ತಿಂಗಳು ಕಾಲ ಬೇಕಾಗುತ್ತದೆ.
ಹಾಗಾದರೆ ಒಂದು ಮಗುವನ್ನು ಒಮ್ಮೆಗೆ ಪಡೆಯುತ್ತಾ ಹೋದರೆ 100ನೇ ಮಗು ಹುಟ್ಟುವಷ್ಟರಲ್ಲಿ ಮೊದಲನೆಯ ಮಗುವಿಗೆ 75 ವರ್ಷ ವಯಸ್ಸಾಗಿರುತ್ತದೆ. ಇದೇ ನಮಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ಗಾಂಧಾರಿಗೆ 101ನೇ ಮಗು ಜನಿಸಿದಾಗ ಅವಳಿಗೆ ಎಷ್ಟು ವಯಸ್ಸಾಗಿರಬಹುದು ಎಂದು. ಒಂದು ವೇಳೆ ಗಾಂಧಾರಿಗೆ ಅವಳಿ ಮಕ್ಕಳೋ ತ್ರಿವಳಿ ಮಕ್ಕಳೋ ಹುಟ್ಟಿದ್ದಲ್ಲಿ ಆಕೆಯು ಮಹಾಭಾರತದ ಅಂತ್ಯವರೆಗೆ ಜೀವಿಸುವುದು ಅಸಾಧ್ಯವಾಗಿತ್ತು. ಒಂದು ವೇಳೆ ಆಕೆ ನಿಜವಾಗಿ 101 ಮಕ್ಕಳನ್ನು ಹಡೆದಿದ್ದರೆ ಅವುಗಳೆಲ್ಲವೂ ಬದುಕುವ ಅವಕಾಶ ತುಂಬಾ ಕ್ಷೀಣವಾಗಿತ್ತು. ಹಾಗಾದರೆ ಇದು ಹೇಗೆ ಸಾಧ್ಯವಾಯಿತು? 100 ಜನ ಕೌರವರ ಕಥೆಯು ಕೇವಲ ಒಂದು ಕಟ್ಟುಕತೆಯೇ? ಇಲ್ಲವೇ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಆಧುನಿಕ ತಂತ್ರಜ್ಞಾನ ಆಗ ಚಾಲ್ತಿಯಲ್ಲಿತ್ತೆ? ಈ ಎಲ್ಲ ನಿಗೂಢ ಪ್ರಶ್ನೆಗಳು ನಮ್ಮನ್ನು ಯಾವಾಗಲೂ ಕಾಡುತ್ತವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಮಹಾಕಾವ್ಯ ಏನು ಹೇಳುತ್ತದೆ? ಗಾಂಧಾರಿಗೆ ನಿಜವಾಗಲೂ 101 ಮಕ್ಕಳು ಇದ್ದವೋ? ಅವಳು ಹೇಗೆ ಪಡೆದಳು? ಯಾವ ಕಾರಣಕ್ಕೆ ಪಡೆದಳು? ಒಂದೇ ಸಾರಿ 101 ಮಕ್ಕಳನ್ನು ಪಡೆಯಲು ಹೇಗೆ ಸಾಧ್ಯ? ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಹಾಭಾರತದ ಕೃತ ಮಹರ್ಷಿ ವ್ಯಾಸರು ಗಾಂಧಾರಿಯ ಸೇವೆಗಳಿಂದ ಪುನೀತರಾಗಿ ಒಂದು ವರವನ್ನು ನೀಡುತ್ತಾರೆ. ಅದೇನೆಂದರೆ ಗಾಂಧಾರಿಯು 100 ಜನ ಮಕ್ಕಳ ತಾಯಿಯಾಗಲಿ ಎಂದು. ಆ ಕಾಲದಲ್ಲಿ ಇಂತಹ ಹಾರೈಕೆಗಳು ಸಾಮಾನ್ಯವಾಗಿದ್ದವು. ಆದರೆ ವ್ಯಾಸರು ನೀಡಿದ್ದು ಹಾರೈಕೆಯಲ್ಲ, ವರವಾಗಿತ್ತು. ಈ ವಿಚಾರದಲ್ಲಿ ಈ ವರವು ನಿಜವಾಗಿ 101 ಮಕ್ಕಳನ್ನು ನೀಡಿತ್ತು ಕೂಡ. ಗಾಂಧಾರಿ ಗಾಂಧಾರ ದೇಶದ ಅಂದರೆ ಈಗಿನ ಕಾಂದಹಾರ್ ಅಂದರೆ ಅಫ್ಘಾನಿಸ್ತಾನದ ರಾಜನಾದ ಸುಬಲನ ಪುತ್ರಿಯಾದ ಈಕೆ ಕುರುವಂಶದ ಮಹಾರಾಜನಾದಂತಹ ಧೃತರಾಷ್ಟ್ರನನ್ನು ವರಿಸುತ್ತಾಳೆ. ಹುಟ್ಟು ಕುರುಡನಾದ ತನ್ನ ಪತಿ ಧೃತರಾಷ್ಟ್ರನಿಗೆ ಕಾಣದ ಹೊರ ಜಗತ್ತು ತನಗೂ ಸಹ ಕಾಣುವುದು ಬೇಡವೆಂದು ನಿರ್ಧರಿಸಿ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾಳೆ. ಧೃತರಾಷ್ಟ್ರ ಅಂಧನಾಗಿದ್ದರಿಂದ ಆತನ ಸೋದರ ಪಾಂಡು ಆಳುವಂತಾಗುತ್ತದೆ. ಈ ವಿಚಾರವು ಧೃತರಾಷ್ಟ್ರನನ್ನು ಮತ್ತು ಗಾಂಧಾರಿಯನ್ನು ಬಹುವಾಗಿ ಕಾಡುತ್ತದೆ. ಅದಕ್ಕಾಗಿ ಅವರಿಬ್ಬರು ಕುಂತಿಗೆ ಜನಿಸುವ ಮೊದಲೇ ಒಂದು ಮಗು ತಮಗೆ ಜನಿಸಲಿ ಎಂದು ಆಸೆ ಪಡುತ್ತಾರೆ ಹಾಗೂ ಇಚ್ಛೆ ಪಡುತ್ತಾರೆ. ಹೀಗೆ ಮಾಡುವುದರಿಂದ ಅವರ ಮಗು ಕಾನೂನು ಪ್ರಕಾರ ಕುರು ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗುತ್ತಾನೆ ಎಂದು ಅವರ ಯೋಚನೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ಅವಳು ಧೃತರಾಷ್ಟ್ರನಿಂದ ಗರ್ಭವತಿಯಾಗುತ್ತಾಳೆ. 2 ವರ್ಷಗಳ ಪರ್ಯಂತ ಮಕ್ಕಳನ್ನು ಹಡೆಯದೆ ಗಾಂಧಾರಿಯು ಗರ್ಭವತಿಯಾಗಿಯೇ ಇರುತ್ತಾಳೆ. ಇದರಿಂದ ಅವಳಿಗೆ ತುಂಬಾನೇ ದುಃಖವಾಗುತ್ತದೆ. ಕುಂತಿಗೆ ಅದೇ ಸಮಯದಲ್ಲಿ ಜನಿಸುತ್ತಾನೆ. ಇದನ್ನು ಕೇಳಿದ ಗಾಂಧಾರಿ ತನ್ನ ಹೊಟ್ಟೆಯು ಇನ್ನೂ ಗಟ್ಟಿಯಾಗಿಯೇ ಇರುವುದನ್ನು ನೋಡಿ ಚಿಂತಿಸುತ್ತಾಳೆ. ಗಟ್ಟಿಯಾಗಿರುವುದನ್ನು ನೋಡಿ ಚಿಂತಿಸಿ ಆ ಹೊಟ್ಟೆಯನ್ನು ಬಲವಾಗಿ ಹೊಡೆಯಲು ಪ್ರಾರಂಭ ಮಾಡುತ್ತಾಳೆ. ಧೃತರಾಷ್ಟ್ರನಿಗೆ ತಿಳಿಯದಂತೆ ಸಾಕಷ್ಟು ಪ್ರಯತ್ನ ಪಟ್ಟು ತನ್ನ ಗರ್ಭಪಾತ ಮಾಡಿಕೊಂಡು ದುಃಖದಿಂದ ಮೂರ್ಛಿತಳಾಗುತ್ತಾಳೆ. ಹೆಪ್ಪುಗಟ್ಟಿದ ರಕ್ತದ ಹಾಗಿನ ಒಂದು ಮಾಂಸದ ಮುದ್ದೆಯು ಇದರಿಂದ ಹೊರಬರುತ್ತದೆ. 2 ವರ್ಷಗಳು ತನ್ನ ಹೊಟ್ಟೆಯಲ್ಲಿ ಹೊತ್ತು ಬಂದಿದ್ದ ಅದನ್ನು ಬೀಸಾಡಲು ಮುಂದಾಗುತ್ತಾಳೆ. ಇದನ್ನು ತಿಳಿದ ವ್ಯಾಸರು ತಕ್ಷಣವೇ ಅಲ್ಲಿಗೆ ಬಂದು ಈ ಮಾಂಸದ ಮುದ್ದೆಯನ್ನು ನೋಡಿ ಹೀಗೆ ಏಕೆ ಮಾಡಿದೆ ಎಂದು ಅವರು ಗಾಂಧಾರಿಯಲ್ಲಿ ಕೇಳುತ್ತಾಳೆ. ಅವಳು ತನ್ನ ಮನಸ್ಸಲ್ಲಿದ್ದ ಸತ್ಯವನ್ನು ಆ ಪರಮ ಋಷಿಗೆ ತಿಳಿಸುತ್ತಾಳೆ. ವ್ಯಾಸರು ಇದನ್ನು ಕೇಳಿ ತಕ್ಷಣವೇ ತುಪ್ಪದಿಂದ ತುಂಬಿದ 100 ಕುಂಡಗಳನ್ನು ತರಿಸು ಮತ್ತು ಆ ಪಿಂಡಗಳ ಮೇಲೆ ತಣ್ಣೀರನ್ನು ಚಿಮುಕಿಸು. ಈ ರೀತಿ ನೀರಿನಿಂದ ತೋಯಿಸಿದಾಗ ಆ ಪಿಂಡಗಳು ಒಂದೊಂದು ಬೆರಳಿನ ಗಾತ್ರದ 100 ಭ್ರೂಣಗಳಾಗಿ ಒಡೆಯುತ್ತವೆ. ಹೀಗೆ ಒಂದರ ನಂತರ ಇನ್ನೊಂದರಂತೆ 101 ಪೂರ್ಣ ಗರ್ಭಗಳಾಗುತ್ತವೆ. ಆಗ ವ್ಯಾಸರು ಗರ್ಭಪಿಂಡವನ್ನು ಪ್ರತ್ಯೇಕ ಕುಂಡದಲ್ಲಿರಿಸಿ ಅವುಗಳನ್ನು ಗುಪ್ತ ಸ್ಥಳದಲ್ಲಿ ಇಟ್ಟು ಕಾವಲಿರಿಸುತ್ತಾರೆ. ಹೀಗೆ ಮಾಡಿದ ಕೂಡಲೇ ಆಕೆಯು 100 ಜನ ಗಂಡು ಮಕ್ಕಳಿಗೆ ಮತ್ತು 1 ಹೆಣ್ಣು ಮಗು ದುಶ್ಶಾಲೆಗೆ ತಾಯಿಯಾಗುತ್ತಾಳೆ. ಬಹುತೇಕ ಜನ ಈ ಪವಾಡ ಸದೃಶ ಜನನಕ್ಕೆ ಹಲವು ಸಿದ್ಧಾಂತಗಳನ್ನು ಮುಂದಿಡುತ್ತಾರೆ. ಆದರೆ ಇವುಗಳಲ್ಲಿ ಕೆಲವೊಂದು ಮಾತ್ರ ನೈಜತೆಗೆ ಸಮೀಪಕ್ಕೆ ಬರುತ್ತದೆ. ಇವುಗಳಲ್ಲಿ ಒಂದು ಸಿದ್ಧಾಂತವು ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಆಗಿದೆ. ಈಗ ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯಲು ಇದೊಂದು ಪರ್ಯಾಯ ಮಾರ್ಗವಾಗಿದೆ.
ಇದರ ಪ್ರಕಾರ ವ್ಯಾಸರಿಗೆ ಅಂದು ಆಧುನಿಕ ತಂತ್ರಜ್ಞಾನ ಗೊತ್ತಿತ್ತು. ಹೀಗಾಗಿ ಅವರು ಕೃತಕವಾಗಿ ಪಿಂಡಗಳನ್ನು ಜಾಡಿಯಲ್ಲಿ ಅಂದರೆ ಮಡಿಕೆಗಳಲ್ಲಿ ಸರಿಯಾಗಿ ಸ್ಥಿತಿಯಲ್ಲಿ ಇಟ್ಟು ಶಿಶುಗಳು ಅವುಗಳನ್ನು ಬೆಳೆಯುವಂತೆ ಮಾಡಿದ್ದರು. ಈ ಸಿದ್ಧಾಂತವನ್ನು ಹಲವಾರು ಜನರು ಬಹುತೇಕ ಕಡೆಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಈ 101 ಜನರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನ ಮಾತ್ರವೇ ನಿಜವಾದ ಮಕ್ಕಳು ಎಂದು ಹೇಳುತ್ತಾರೆ. ಇದಕ್ಕೆ ಪುರಾವೆಗಳು ಸಹ ಇವೆ. ಏಕೆಂದರೆ ಇಡೀ ಮಹಾಭಾರತದ ಉದ್ದಕ್ಕೂ ನಾವು ಈ ಇಬ್ಬರು ಪಾತ್ರಗಳನ್ನು ಮಾತ್ರ ಕೇಳುತ್ತೇವೆ. ಆದರೂ ನಾವು ವಿಕರ್ಣ, ಯುಯುತ್ಸರ ಕೌರವರಾಗಿದ್ದರು. ಸ್ನೇಹಿತರೆ, ಇತ್ತೀಚೆಗೆ ಮಾಡರ್ನ್ ಯುಗದಲ್ಲಿ ಹೇಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ IVF ಪದ್ಧತಿ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳನ್ನು ಪಡೆಯುವ ಹೊಸ ತಂತ್ರಜ್ಞಾನ ಆಗಿದೆಯೋ, ಇದು ಮಹಾಭಾರತದ ಕಾವ್ಯದಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಅಂದರೆ ಆಗಿನ ಕಾಲದಲ್ಲೂ ಕೂಡ ಈ ತಂತ್ರಜ್ಞಾನ ಬಳಕೆಯಲ್ಲಿತ್ತು ಎಂದು ಇದರಿಂದ ಗೊತ್ತಾಗುತ್ತದೆ. ಇದೇ ಕಾರಣ ಗಾಂಧಾರಿಯು ಒಂದೇ ಸಾರಿ 101 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ನಿಜ ಎಂದು ಸಾಬೀತುಪಡಿಸಲಾಗಿದೆ.